ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐಫೋನ್ 16 ಪ್ರೋನ ಕ್ಯಾಮ್ರಾ ಕ್ವಾಲಿಟಿಯನ್ನು ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡಿ ತೋರಿಸೋನಿದ್ದೇನೆ. ಇದೇನು ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ, ಇದೊಂದು ಹಾನೆಸ್ಟ್ ರಿವ್ಯೂ ವಿಡಿಯೋ ಆಗಿದೆ. ನೀವೇನಾದರೂ ಐಫೋನನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಇದರ ಫೋಟೋ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ಯಾವ ರೀತಿ ಇದೆ ಅನ್ನೋ ಕನ್ಫ್ಯೂಷನ್ ನಿಮಗಿದ್ರೆ ಈ ವಿಡಿಯೋ ನಿಮಗೆ ಪರ್ಫೆಕ್ಟ್ ಆಗಿದೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಲೆಟ್ಸ್ ಗೋ. ಈಗಾಗಲೇ ನಾನು ಐಫೋನ್ 16 ಪ್ರೋನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋವನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುವೆ. ನೀವು ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು. ಭಾಳಷ್ಟು ಜನ ಆ ವಿಡಿಯೋವನ್ನು ನೋಡಿಬಿಟ್ಟು ಸರ್ ಇನ್ನೊಂದು 2-3 ತಿಂಗಳು ವೇಟ್ ಮಾಡಿದರೆ ಐಫೋನ್ 17 ಬರ್ತಾಯಿತ್ತು, ಯಾಕೆ ದುಡ್ಡು ವೇಸ್ಟ್ ಮಾಡಿದ್ರಿ ಅಂತೆಲ್ಲ ಕೇಳ್ತಾ ಇದ್ರಿ. ಅವರಿಗೆ ಏನು ಹೇಳಬೇಕಪ್ಪ ಅಂತಂದರೆ, ನಾನು ಟೈಮಿಗೆ ಫಸ್ಟ್ ಇಂಪಾರ್ಟೆನ್ಸನ್ನು ಕೊಡ್ತೀನಿ. ಐಫೋನ್ದು ಬಿಸ್ನೆಸ್ ಇದೆ, ಅವ್ರು ಪ್ರತಿ ವರ್ಷ ಹೊಸ ಮಾಡೆಲ್ಗಳನ್ನ ಬಿಡ್ತಾ ಇದ್ದಾರೆ. ಬಟ್ ಇದರಿಂದ ನನ್ನ ಕೆಲಸ ಆಗತ್ತೆ, ನಾನು ಇದನ್ನು ಲಾಗ್ಸ್ಗಳನ್ನ ಶೂಟ್ ಮಾಡೋದಕ್ಕಾಗಿ ತೆಗೆದುಕೊಂಡಿರುವೆ. ಸೊ ಅಲ್ಲಿ ತನಕ ಕಾಯೋವಷ್ಟು ಟೈಮು ನನಗಿಲ್ಲ, ಅದಕ್ಕಾಗಿ ನಾನು ತೊಗೊಂಡಿರುವೆ. ದುಡ್ಡಿಗಿಂತ ಟೈಮೇ ಮುಖ್ಯವಾಗಿದೆ, ಅದಕ್ಕಾಗಿ ಇದನ್ನು ತೊಗೊಂಡಿರುವೆ. ಇದರಿಂದ ಕೆಲಸ ಶುರು ಮಾಡಿರುವೆ. ಐಫೋನ್ 16 ಪ್ರೋನಲ್ಲಿ ನಿಮಗೆ ಫ್ರಂಟಲ್ಲಿ 12 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಮತ್ತು ಬ್ಯಾಕಲ್ಲಿ 3 ಕ್ಯಾಮ್ರಾಗಳು ಬರ್ತವೆ. ನಂಬರ್ 1 ಮೇನ್ ಕ್ಯಾಮ್ರಾ, ಇದು 48 ಮೆಗಾಪಿಕ್ಸೆಲ್ದಿರುತ್ತೆ. ಮತ್ತು ಮತ್ತೊಂದಿದೆ ಅಲ್ಟ್ರಾ ವೈಡ್ ಕ್ಯಾಮ್ರಾ, ಇದು ಕೂಡ 48 ಮೆಗಾಪಿಕ್ಸೆಲ್ದೇ ಇದೆ. ಮತ್ತೊಂದಿದೆ ಟೆಲಿಫೋಟೋ ಜೂಮ್ ಲೆನ್ಸ್ ಅಥವಾ ಜೂಮ್ ಕ್ಯಾಮ್ರಾ, ಅದು 12 ಮೆಗಾಪಿಕ್ಸೆಲ್ದಿದೆ. 3 ಕ್ಯಾಮ್ರಾಗಳಂತೂ ಇದರಲ್ಲಿವೆ. ಇನ್ನು ಸೈಡ್ಗೆ ಒಂದು ಕ್ಯಾಮ್ರಾ ಕಂಟ್ರೋಲ್ ಬಟನನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೊಂಡ್ಬಿಟ್ಟು ನೀವು DSLR ಥರ ಇದನ್ನು ಬಳಸ್ಬೋದು. ಇದೊಂದು ಮಾರ್ಕೆಟಿಂಗ್ ಗಿಮಿಕ್ ಆಗಿದೆ, ಅದೇನು ನನಗೆ ಅಷ್ಟೇನು ಯೂಸ್ ಇಲ್ಲ. ಈಗ ನಾವು ಇದರ ಕ್ಯಾಮ್ರಾ ಕ್ವಾಲಿಟಿ ಯಾವ ರೀತಿ ಇದೆ ಅಂಥೇಳಿ ಪ್ರಾಕ್ಟಿಕಲ್ಲಾಗಿ ಟೆಸ್ಟ್ ಮಾಡಿ ನೋಡೋಣ. ಮೊದಲಿಗೆ ನಾವು ಐಫೋನ್ 16 ಪ್ರೋನಲ್ಲಿ ವಿಡಿಯೋಗಳು ಯಾವ ರೀತಿಯಾಗಿ ಬರ್ತವೆ, ಕ್ವಾಲಿಟಿ ಹೆಂಗಿದೆ ಅಂತ ನೋಡೋಣ. ನಾವು ಐಫೋನ್ 16 ಪ್ರೋವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು 4K ಅಪ್ ಟು 120 FPS ತನಕವೂ ಕೂಡ ಶೂಟ್ ಮಾಡ್ಬೋದು. ಮೊದಲಿಗೆ ನಾನಿದರಲ್ಲಿ 4K 60 FPSನಲ್ಲಿ ಶೂಟ್ ಮಾಡಿ ನೋಡುವೆ. ಇಲ್ಲೊಂದು ಸುಂದರವಾಗಿರುವ ಊರಿದೆ, ಅದನ್ನು ಶೂಟ್ ಮಾಡುವ ಪ್ರಯತ್ನ ಮಾಡೋಣ. ಓಕೆ, ವಿಡಿಯೋವನ್ನು ಆನ್ ಮಾಡಿರುವೆ. ಮೊದಲಿಗೆ ನಾನು 0.5x ಶೂಟ್ ಮಾಡ್ತಾ ಇರುವೆ, ಅಂದರೆ ಅಲ್ಟ್ರಾ ವೈಡ್ ಲೆನ್ಸ್ನಿಂದ ಶೂಟ್ ಮಾಡ್ತಾ ಇರುವೆ. ಸೊ ಸರೌಂಡಿಂಗ್ ವ್ಯೂ ಈ ಥರ ಇದೆ, ನೀವು ನೋಡ್ಬೋದು. ಇದು 0.5x ಒಂದು ಕ್ವಾಲಿಟಿ ಆಗಿದೆ. ಸೊ ಇತ್ತ ಕಡೆಗೆಲ್ಲ ಗಾಳಿ ಗಿರ್ನಿಗಳೇ ಇವೆ. ಸೊ ಈ ಗುಡ್ಡದ ಕೆಳಗಡೆ ಇಲ್ಲೊಂದು ಸುಂದರವಾಗಿರುವ ಊರಿದೆ. ಇದು 0.5x ಕ್ವಾಲಿಟಿ ಆಯಿತು. ಈಗ 1x ಕ್ವಾಲಿಟಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮೇನ್ ಕ್ಯಾಮ್ರಾದ ಕ್ವಾಲಿಟಿ ಈ ರೀತಿ ಇದೆ. ಸೊ ಇದರಲ್ಲೂ ಕೂಡ ಒಂದು ಪ್ಯಾನ್ ಮಾಡಿ ನೋಡೋಣ. ಸೊ ಸಣ್ಣ ಮೈಕ್ರೋ ಚೇಂಜಸ್ಗಳಿರ್ತವೆ, ಕ್ವಾಲಿಟಿ ಬದಲಾಗ್ತಾ ಇರುತ್ತೆ, ನೀವು ಕೇರ್ಫುಲ್ಲಾಗಿ ಗಮನಿಸಿ. ಈಗ ನಾನು ಟೆಲಿಫೋಟೋ ಕ್ಯಾಮ್ರಾದಿಂದ 2x ಶೂಟ್ ಮಾಡ್ತಾ ಇದ್ದೀನಿ, ನೀವು ಗಮನಿಸಬಹುದು. ಸೊ ಆ ಊರು ನನ್ನಿಂದ ಇಲ್ಲಪ್ಪ ಅಂತಂದರೆ 1 ಕಿಲೋಮೀಟ್ರ್ ದೂರ ಇದೆ. ಇದು 2x ಕ್ವಾಲಿಟಿಯಲ್ಲಿ ಬರ್ತಾ ಇದೆ. ಸೊ ಈಗ ಇದನ್ನು 5x ಜೂಮ್ ಮಾಡುವೆ ನೋಡಿ. ಸೊ 5x ಜೂಮ್ ಮಾಡಿದರೂ ಕೂಡ ಕ್ವಾಲಿಟಿ ಇದೆ. ಸೊ ಆ ಊರ ಮಧ್ಯದಿಂದ ಒಂದು ಪಿಕಪ್ ಬರ್ತಾ ಇದೆ, ಅದು ಕೂಡ ಕಾಣಿಸ್ತಾ ಇದೆ. ಆ ಊರಲ್ಲಿ ಒಂದು ಸುಂದರವಾದ ದೇವಸ್ಥಾನ ಇದೆ, ಅದು ಕೂಡ ಕಾಣಿಸ್ತಾ ಇದೆ. ಸೊ 5x ಇಷ್ಟು ಕ್ವಾಲಿಟಿ ಬರುತ್ತೆ. ಸೊ ನಾನೇನು ಮಾಡುವೆ, ಮತ್ತೆ 1x ತೆಗೆದುಕೊಳ್ಳುವೆ. ಇತ್ತ ಕಡೆ ಇರುವ ಗಾಳಿ ಗಿರ್ನಿಗಳನ್ನು ಜೂಮ್ ಮಾಡಿ ತೋರಿಸುವೆ. ಈಗ ನಿಮಗೆ ಗಾಳಿ ಗಿರ್ನಿ ಕಾಣಿಸ್ತಾ ಇದೆ ಇಲ್ಲ, ಇದು 1x ಕಾಣಿಸ್ತಾ ಇದೆ. ಸೊ ಈಗ 2x ಮಾಡಿದೆ. ಸೊ 2x ಈ ರೀತಿಯಾದ ಕ್ವಾಲಿಟಿ ಇದೆ. ಸೊ 5x ಮಾಡುವೆ. ಸೊ 5x ಮಾಡಿದರೆ ಇಲ್ಲಿ ತನಕ ಜೂಮ್ ಆಗುತ್ತೆ. ಸೊ 2x ಮತ್ತು 1x ಮತ್ತು 0.5x. ನೀವೇನಾದರೂ ಲಾಗ್ಸ್ಗಳನ್ನು ಶೂಟ್ ಮಾಡೋಕ್ಕೆ ಐಫೋನನ್ನು ಖರೀದಿ ಮಾಡಬೇಕಂತ ಅಂದ್ಕೊಂಡಿದ್ರು ಕೂಡ ಇದೊಂದು ಬೆಸ್ಟ್ ಡಿಸಿಷನ್ ಆಗಿದೆ. ನಾನೀಗ ಲಾಗ್ಸ್ಗಳನ್ನು ಶೂಟ್ ಮಾಡಿ ನಿಮಗೆ ತೋರಿಸುವೆ. ಮೊದಲಿಗೆ ನಾನು ಫ್ರಂಟ್ ಕ್ಯಾಮ್ರಾವನ್ನು ಬಳಸಿಕೊಂಡೇ ಲಾಗ್ಸ್ಗಳನ್ನು ಶೂಟ್ ಮಾಡಿ ತೋರಿಸುವೆ. ಸೊ ಸೆಲ್ಫಿ ಕ್ಯಾಮ್ರಾಗೆ ಕಂಪೇರ್ ಮಾಡಿದರೆ ಫ್ರಂಟ್ ಕ್ಯಾಮ್ರಾದ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಲಾಗ್ಸ್ಗಳನ್ನು ಶೂಟ್ ಮಾಡುವಾಗ ಸೆಲ್ಫಿ ಕ್ಯಾಮ್ರಾವನ್ನು ಬಳಸಲ್ಲ, ನಾನು ಬ್ಯಾಕ್ ಕ್ಯಾಮ್ರಾದಿಂದಲೇ ಲಾಗ್ಸ್ಗಳನ್ನು ಶೂಟ್ ಮಾಡುವೆ. ಈಗ 0.5x ಶೂಟ್ ಮಾಡ್ತಾ ಇರುವೆ. ಸೊ ಇಷ್ಟು ಏರಿಯಾವನ್ನು ಇದು ಕವರ್ ಮಾಡುತ್ತೆ, ನೀವು ನೋಡ್ಬೋದು. ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಲಾಗ್ದಲ್ಲಿ ನಾನು ನಿಮಗೆ ಸ್ವರ್ಗವನ್ನು ತೋರಿಸುವನಿದ್ದೇನೆ. ಸತ್ತ ಮೇಲೆ ಯಾರಿಗೂ ಕೂಡ ಸ್ವರ್ಗ ಸಿಗಲ್ಲ, ಬದುಕಿರುವಾಗಲೇ ಸ್ವರ್ಗವನ್ನು ನೋಡಬೇಕಂತಂದರೆ ನೀವು ಟ್ರಾವೆಲ್ ಮಾಡಬೇಕು. ಸೊ ಈ ಥರ ನೀವು ಲಾಗ್ಸ್ಗಳನ್ನು ಶೂಟ್ ಮಾಡ್ಬೋದು. ನಾನು ನನ್ನ ಎಲ್ಲ ಲಾಗ್ಸ್ಗಳನ್ನು ಕೂಡ ಬ್ಯಾಕ್ ಕ್ಯಾಮ್ರಾದಿಂದಲೇ ಶೂಟ್ ಮಾಡ್ತೀನಿ. ಈಗ ನಾನು ಹ್ಯಾಂಡ್ ಹೆಲ್ಡಾಗಿ ಶೂಟ್ ಮಾಡ್ತಾ ಇರುವೆ. ಬಟ್ ಪ್ರೊಫೆಷ್ನಲಿ ಶೂಟ್ ಮಾಡುವಾಗ ನಾನು ಸೆಲ್ಫಿ ಸ್ಟಿಕ್ಕನ್ನು ಇಲ್ಲವೇ ಗಿಂಬಲನ್ನು ಬಳಸುವೆ.
ಇದು ಹಾನೆಸ್ಟ್ ಪ್ರಾಕ್ಟಿಕಲ್ ಟೆಸ್ಟ್ ಆಗಿರೋದ್ರಿಂದ ನಾನು ಗಿಂಬಲ್ಲು ಅಥವಾ ಸೆಲ್ಫಿ ಸ್ಟಿಕ್ಕು ಬಳಸ್ತಾ ಇಲ್ಲ, ಹ್ಯಾಂಡ್ ಹೆಲ್ಡಾಗೆ ಮಾಡ್ತಾ ಇರುವೆ. ಇಷ್ಟೊಂದು ವಿಡಿಯೋ ಕ್ವಾಲಿಟಿ ಬರುತ್ತೆ, ಸ್ಟೆಬಿಲೈಸೇಷನ್ ಕೂಡ ಇದೆ, ನೀವು ಗಮನಿಸ್ಬೋದು. ನೀವು ಐಫೋನ್ 16 ಪ್ರೋನ ಆಡಿಯೋ ಕ್ವಾಲಿಟಿಯನ್ನು ಕೂಡ ಗಮನಿಸ್ಬೋದು. ನೀವು ವಿದೌಟ್ ಮೈಕ್ ಕೂಡ ರಿಕಾರ್ಡ್ ಮಾಡಿದ್ರು ಕೂಡ ಆಡಿಯೋ ಚೆನ್ನಾಗಿ ಬರುತ್ತೆ. ಸಪೋಸ್ ಚೆನ್ನಾಗಿ ಬರ್ದಿದ್ರೆ ಇದರಲ್ಲಿ ಆಡಿಯೋ ಮಿಕ್ಸಿಂಗ್ ಫೀಚರ್ ಇದೆ. ಸೊ ನೀವು ಅದನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಹೈ ಕ್ವಾಲಿಟಿಯಲ್ಲಿ ಆಡಿಯೋವನ್ನು ಕೂಡ ರಿಕಾರ್ಡ್ ಮಾಡಬಹುದು. ಈಗ ನಾವು ಸೆಲ್ಫಿ ಕ್ಯಾಮ್ರಾದ ಕ್ವಾಲಿಟಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡೋಣ. ಬಹಳಷ್ಟು ಜನರಿಗೆ ಬ್ಯಾಕ್ ಕ್ಯಾಮ್ರಾದಿಂದ ಲಾಗ್ಸ್ಗಳನ್ನು ಶೂಟ್ ಮಾಡುವಾಗ ಕನ್ಫ್ಯೂಸ್ ಆಗುತ್ತೆ. ಎಷ್ಟು ಏರಿಯಾ ಕಾಣಿಸ್ತಾ ಇದೆ, ನನ್ನ ಮುಖ ಸರಿಯಾಗಿ ಕಾಣಿಸ್ತಾ ಇದೆನಾ ಇಲ್ವಾ, ಕ್ಯಾಮ್ರಾ ಆನ್ ಆಗಿದೆ ಇಲ್ವಾ, ಈ ಥರನಾದ ಎಲ್ಲ ಕನ್ಫ್ಯೂಷನ್ಗಳಾಗ್ತವೆ. ಅದಕ್ಕಾಗಿ ಬಹಳಷ್ಟು ಜನ ಸೆಲ್ಫಿ ಕ್ಯಾಮ್ರಾದಿಂದಲೇ ಲಾಗ್ಸ್ಗಳನ್ನು ಶೂಟ್ ಮಾಡ್ತಾರೆ. ನಾನೀಗ ಸೆಲ್ಫಿ ಕ್ಯಾಮ್ರಾದಿಂದಲೇ ಲಾಗನ್ನು ಮಾಡ್ತಾ ಇರುವೆ, ನೀವು ಇದನ್ನು ಗಮನಿಸಬಹುದು. ಇದರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಬ್ಯಾಕ್ ಕ್ಯಾಮ್ರಾದ ಕ್ವಾಲಿಟಿಗೆ ಕಂಪೇರ್ ಮಾಡಿದರೆ ಸೆಲ್ಫಿ ಕ್ಯಾಮ್ರಾದಿಂದ ಸ್ವಲ್ಪ ಕಡಿಮೆ ಕ್ವಾಲಿಟಿಯಲ್ಲಿ ಬರುತ್ತೆ, ಆದರೂ ಕೂಡ ಯೂಸೇಬಲ್ ಫುಟೇಜ್ ಇರುತ್ತೆ, ಪರವಾಗಿಲ್ಲ. 4Kಯಲ್ಲಿ ಶೂಟ್ ಆಗ್ತಾ ಇದೆ, ಇನ್ನೇನು ಬೇಕು ನಿಮಗೆ. ನೀವು ಹೇಗೆ ಕ್ಯಾಮ್ರಾದಲ್ಲಿ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡಿಬಿಟ್ಟು ಸಿನಿಮ್ಯಾಟಿಕ್ ಆಗಿರುವ ವಿಡಿಯೋಗಳನ್ನ ಶೂಟ್ ಮಾಡ್ತಿರೋ ಅದೇ ಥರ ಐಫೋನ್ 16 ಪ್ರೋವಲ್ಲಿ ಕೂಡ ಶೂಟ್ ಮಾಡ್ಬೋದು. ಸೊ ಅದಕ್ಕಾಗಿ ನೀವು ವಿಡಿಯೋ ಮೋಡನ್ನು ಬಿಟ್ಟುಬಿಟ್ಟು ಸಿನಿಮ್ಯಾಟಿಕ್ ಮೋಡ್ಗೆ ನಿಮ್ಮ ಕ್ಯಾಮ್ರಾ ಬಟನನ್ನು ಸ್ವಿಚ್ ಮಾಡಬೇಕಾಗತ್ತೆ. ಅಲ್ಲಿ ಸ್ವಿಚ್ ಮಾಡಿದಾಗ ಈ ಥರನಾದ ವಿಡಿಯೋ ರಿಕಾರ್ಡ್ ಆಗೋಕ್ಕೆ ಶುರು ಆಗುತ್ತೆ, ನೀವು ನೋಡ್ಬೋದು. ಸ್ವಲ್ಪ ಬ್ಯಾಕ್ಗ್ರೌಂಡ್ ಬ್ಲರ್ ಆಗಿರುತ್ತೆ, ನಿಮಗೆ ಡಿಫ್ರೆನ್ಸ್ ಕೂಡ ಕಾಣಿಸುತ್ತೆ. ಸೊ ಕ್ಯಾಮ್ರಾದಲ್ಲಿ ಆಗೋದು ಅದು ಸೆನ್ಸಾರಿಂದ ನ್ಯಾಚುರಲ್ ಆಗಿ ಆಗ್ತಾ ಇರುತ್ತೆ, ಬಟ್ ಇದು ಆರ್ಟಿಫಿಷಿಯಲ್ ಆದರೂ ಕೂಡ ನಮಗೇನು ರಿಸಲ್ಟ್ ಬಂದರೆ ಸಾಕು. ಐಫೋನ್ 16 ಪ್ರೋನಲ್ಲಿ ಇನ್ಬಿಲ್ಟ್ ಆಗಿರುವ ವಿಡಿಯೋ ಸ್ಟೆಬಿಲೈಸೇಷನ್ ಫೀಚರ್ ಕೂಡ ಇದೆ ಅಂಥೇಳಿ ಕಂಪ್ನಿ ಹೇಳುತ್ತೆ. ಈಗ ನಾವು ಇದರ ಸ್ಟೆಬಿಲೈಸೇಷನ್ ಯಾವ ರೀತಿ ಇರುತ್ತೆ ಅಂಥೇಳಿ ಟೆಸ್ಟ್ ಮಾಡೋಣ. ನಾನು ಅಲ್ಲಿ ದೂರಕ್ಕೆ ಹೋಗುವೆ ಮತ್ತು ಓಡ್ತಾ ಬರುವೆ, ಎಷ್ಟೊಂದು ಸ್ಟೇಬಲ್ ಆಗುತ್ತೆ ಅಂಥೇಳಿ ನೋಡೋಣ. ನಾನೀಗ 0.5x ಈ ವಿಡಿಯೋವನ್ನು ಬ್ಯಾಕ್ ಕ್ಯಾಮ್ರಾದಿಂದ ಶೂಟ್ ಮಾಡ್ತಾ ಇರುವೆ. ಸೊ ನಾನೇ ಈಗ ಓಡ್ತಾ ಹೋಗುವೆ, ನೀವು ಗಮನಿಸಿ ಎಷ್ಟೊಂದು ಸ್ಟೆಬಿಲೈಸ್ ಆಗ್ತಾ ಇದೆ ಅಂಥೇಳಿ. ಇಷ್ಟೊಂದು ವಿಡಿಯೋ ಸ್ಟೆಬಿಲಿಟಿ ಐಫೋನ್ 16 ಪ್ರೋನಿಂದ ಶೂಟ್ ಮಾಡಲಾದ ವಿಡಿಯೋಗಳಲ್ಲಿ ಬರುತ್ತೆ, ನೀವು ಪ್ರಾಕ್ಟಿಕಲಾಗಿ ನೋಡಿದ್ದೀರಾ. ಈ ಐಫೋನ್ 16 ಪ್ರೋವನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನೀವು ಲಾಗ್ನಲ್ಲಿ ಕೂಡ ವಿಡಿಯೋಗಳನ್ನು ಶೂಟ್ ಮಾಡಬಹುದು, ಆದರೆ ಸ್ಟೋರೇಜ್ ಸಿಕ್ಕಾಪಟ್ಟೆ ಬೇಕಾಗತ್ತೆ. ಲಾಗ್ನಲ್ಲಿ ನೀವು 1 ನಿಮಿಷದ ವಿಡಿಯೋವನ್ನು ಶೂಟ್ ಮಾಡಿದರೆ ಅದು 6 GB ಆಗುತ್ತೆ. ಅದನ್ನು ಇಡೋಕ್ಕೆ ಸ್ಟೋರೇಜ್ ಎಲ್ಲಿಂದ ತರೋದು? ನಾನಂತೂ ನನ್ನ ಲಾಗ್ಗಳನ್ನು ನಾನು ಸೀದಾ 4Kಯಲ್ಲಿ ಶೂಟ್ ಮಾಡುವೆ, ಲಾಗಲ್ಲಿ ಶೂಟ್ ಮಾಡಲ್ಲ. ನೀವೇನಾದರೂ ಪ್ರೊಫೆಷ್ನಲ್ಲಾಗಿ ಶಾರ್ಟ್ ಫಿಲ್ಮನ್ನು, ವೆಬ್ ಸೀರೀಸನ್ನು, ಮೂವಿಗಳನ್ನು, ಸಾಂಗ್ಸ್ಗಳನ್ನು ಮಾಡ್ತಾಯಿದ್ರೆ ಆವಾಗ ಇದು ನಿಮ್ಮ ಪ್ರಯೋಜನಕ್ಕೆ ಬರುತ್ತೆ. ಲಾಗ್ನಲ್ಲೂ ಕೂಡ ನೀವು ಇದನ್ನು ಬಳಸ್ಕೊಂಡ್ಬಿಟ್ಟು ಶೂಟ್ ಮಾಡ್ಬೋದು. ಐಫೋನ್ 16 ಪ್ರೋವನ್ನು ಬಳಸ್ಕೊಂಡ್ಬಿಟ್ಟು ನೀವು ಎಲ್ಲ ತರಹದ ವಿಡಿಯೋಗಳನ್ನು ಸಿನಿಮ್ಯಾಟಿಕ್ ಆಗಿ ಶೂಟ್ ಮಾಡ್ಬೋದು. ನಾನೀಗ ನಿಮಗೆ ಇದರಿಂದ ಶೂಟ್ ಮಾಡಲಾದ ಕೆಲವೊಂದಿಷ್ಟು ವಿಡಿಯೋಗಳ ಕ್ವಾಲಿಟಿಯನ್ನು ತೋರಿಸ್ತಾ ಇರುವೆ, ನೋಡಿ ಇಂತಿವೆ. ಸೊ ನೀವೇನಾದರೂ ಎಲ್ಲ ಥರದ ವಿಡಿಯೋಗಳನ್ನು ಸಿನಿಮ್ಯಾಟಿಕ್ ಆಗಿ ಶೂಟ್ ಮಾಡೋದನ್ನು ಕಲಿಯುವ ಆಸೆಯನ್ನು ಹೊಂದಿದ್ರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್ ಕೋರ್ಸ್ಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಐಫೋನ್ 16 ಪ್ರೋವನ್ನು ಬಳಸ್ಕೊಂಡ್ಬಿಟ್ಟು ನೀವು ಸುಂದರವಾಗಿರುವ ಸ್ಲೋ ಮೋಷನ್ ವಿಡಿಯೋಗಳನ್ನು ಕೂಡ ಶೂಟ್ ಮಾಡ್ಬೋದು. ನಾನು ಒಂದೆರಡು ವಿಡಿಯೋಗಳನ್ನು ಶೂಟ್ ಮಾಡಿರುವೆ, ನೀವು ಅವುಗಳ ಕ್ವಾಲಿಟಿಯನ್ನು ಕೂಡ ನೋಡಿ. ಐಫೋನ್ 16 ಪ್ರೋವನ್ನು ಬಳಸ್ಕೊಂಡ್ಬಿಟ್ಟು ನೀವು ಸುಂದರವಾಗಿರುವ ಟೈಮ್ ಲ್ಯಾಪ್ಸ್ ವಿಡಿಯೋಗಳನ್ನು ಕೂಡ ಶೂಟ್ ಮಾಡ್ಬೋದು. ನಾನು ಒಂದೆರಡು ಟೈಮ್ ಲ್ಯಾಪ್ಸ್ಗಳನ್ನು ಕೂಡ ಶೂಟ್ ಮಾಡಿರುವೆ, ಅವುಗಳ ಕ್ವಾಲಿಟಿಯನ್ನು ಗಮನಿಸಿ. ಈಗ ನಾವು ಫೋಟೋಗಳ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲಿಗೆ ನಾನು ಈ ಗುಡ್ಡದವನ್ನೇ ಒಂದು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಫೋಟೋಗಳನ್ನು ಕ್ಲಿಕ್ ಮಾಡುವೆ, ನೀವು ಗಮನಿಸಿ. ಸೊ ನಾನು ಕ್ಯಾಮ್ರಾವನ್ನು ಓಪನ್ ಮಾಡಿದೆ. ಸೊ ಈಗ ನೋಡಿ, ಮೊದಲು ನಾನು 0.5x ಒಂದು ಫೋಟೋವನ್ನು ಕ್ಲಿಕ್ ಮಾಡುವೆ. ಕ್ಲಿಕ್ ಮಾಡಿದೆ, ಈ ಥರ ಬರುತ್ತೆ. 1x ಕ್ಲಿಕ್ ಮಾಡ್ತಾ ಇರುವೆ, ಸೇಮ್ ಲೊಕೇಶನ್ ಸೇಮ್ ಪೊಸಿಷನ್. 1x ಕ್ವಾಲಿಟಿ ಈ ರೀತಿ ಇದೆ. ಸೊ ಈಗ 2x ಕ್ಲಿಕ್ ಮಾಡ್ತಾ ಇರುವೆ. ಸೊ ಇಲ್ಲಿ ಲೊಕೇಶನನ್ನು ನಾನು ಸ್ವಲ್ಪ ಕ್ಯಾಮ್ರಾ ಪೊಸಿಷನನ್ನು ಬದಲಾಯಿಸಬೇಕಾಗತ್ತೆ, ಯಾಕಂದರೆ ಆ ಗಾಳಿಗಿರ್ನಿಗಳ ತಲೆ ಕಟ್ ಆಗ್ತಾ ಇದೆ. ಇದು 2x ಒಂದು ಫೋಟೋ ಕ್ವಾಲಿಟಿ ಆಗಿದೆ.
ಈಗ 5x ಜೂಮ್ ಮಾಡುವೆ, ನೀವು ನೋಡ್ಬೋದು. ಸೊ ಒಂದು ಪವನ್ ಚಕ್ಕಿ ಅಂತೂ ಫ್ರೇಮ್ನಿಂದ ಹೊರಟೋಯ್ತು. ಸೊ ಅದಕ್ಕಾಗಿ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಫೋಟೋ ಕ್ಲಿಕ್ ಮಾಡ್ತಾ ಇರುವೆ. ಸೊ ಈ ರೀತಿ ನೀವು 0.5x 1x 2x ಮತ್ತು 5x ತನಕ ಜೂಮ್ ಮಾಡಿ ಅಥವಾ ಕಾನ್ಸ್ಟೆಂಟ್ ಆಗಿಟ್ಟು ಫೋಟೋಗಳನ್ನು ಕ್ಲಿಕ್ ಮಾಡ್ಬೋದು. ಅವುಗಳ ಕ್ವಾಲಿಟಿ ಈ ರೀತಿ ಬರುತ್ತೆ. ಸೊ ನಾನು ಇದೇ ಥರ ಈ ಊರನ್ನು ಟಾರ್ಗೆಟ್ ಮಾಡಿ ಕಂಪೋಸ್ ಮಾಡಿ ಒಂದು ಫೋಟೋ ಕ್ವಾಲಿಟಿ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸುವೆ. 0.5xನಲ್ಲಂತೂ ಸಿಕ್ಕಾಪಟ್ಟೆ ಏರಿಯಾ ಕವರ್ ಆಗುತ್ತೆ, ನೋ ಪ್ರಾಬ್ಲಮ್. ಅಲ್ಟ್ರಾ ವೈಡ್ನಲ್ಲಿ ತುಂಬಾ ಜಾಸ್ತಿ ಕವರೇಜ್ ಸಿಗತ್ತೆ. ಇದು 0.5xನ ಫೋಟೋ ಆಯಿತು. 1xನ ಫೋಟೋ ಈ ರೀತಿ ಇದೆ. ಸೊ 2xನ ಕ್ವಾಲಿಟಿ ಈ ರೀತಿ ಇದೆ, ನೀವು ಗಮನಿಸ್ಬೋದು ಕ್ಲಿಕ್ ಮಾಡಿದೆ. ಈಗ 5xನ ಕ್ವಾಲಿಟಿ ನೋಡಿ, ಇಷ್ಟು ದೂರದಿಂದ 1 ಕಿಲೋಮೀಟ್ರ್ ದೂರದಿಂದ ಇಷ್ಟು ದೂರ 1 ಕಿಲೋಮೀಟ್ರದಿಂದ ಕ್ಲಿಕ್ ಮಾಡ್ತಾ ಇರುವೆ. 5xನ ಕ್ವಾಲಿಟಿ ಈ ರೀತಿ ಇದೆ, ನೀವು ಗಮನಿಸಬಹುದು. ನೀವು 5xನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಜಿಟಲ್ ಜೂಮನ್ನು ಕೂಡ ಮಾಡ್ಬೋದು. 25ನ ತನಕ ಜೂಮ್ ಆಗುತ್ತೆ. ಸೊ ಈಗ ನೋಡಿ, ನಾನು 25ನ ತನಕ ಜೂಮ್ ಮಾಡಿರುವೆ ಮತ್ತು ಇಲ್ಲಿಂದ ಒಂದು ಫೋಟೋವನ್ನು ಕ್ಲಿಕ್ ಮಾಡುವೆ. ಸೊ ಡಿಜಿಟಲ್ ಜೂಮ್ ಇರೋದ್ರಿಂದ ಅಷ್ಟೇನು ಕ್ವಾಲಿಟಿ ಬರಲ್ಲ ಅಂತ ಅನಿಸುತ್ತೆ, ನೀವು ನೋಡಿ ಜಡ್ಜ್ ಮಾಡಿ. iPhone 16 Proದಲ್ಲಿರುವ ಬೇರೆ ಬೇರೆ ಕ್ಯಾಮ್ರಾಗಳನ್ನು ಬಳಸ್ಕೊಂಡ್ಬಿಟ್ಟು ನೀವು ಬೇರೆ ಬೇರೆ ಇಮೇಜ್ಗಳನ್ನು ಕ್ಲಿಕ್ ಮಾಡ್ಬೋದು. ಕ್ವಾಲಿಟಿ ನೀವು ನೋಡಿದ್ದೀರಾ. ಈಗ ಇದರಿಂದ ನನ್ನ ಫೋಟೋವನ್ನೇ ನಾನು ಕ್ಲಿಕ್ ಮಾಡಿಸುವೆ. ಕ್ವಾಲಿಟಿ ಈ ರೀತಿ ಇದೆ ನೋಡಿ. ಮೊದಲಿಗೆ 0.5xನಲ್ಲಿರುವ ಫೋಟೋ ಕ್ವಾಲಿಟಿ ಈ ರೀತಿ ಇದೆ ನೋಡಿ. ಕ್ಲಿಕ್ 1xನಲ್ಲಿ ಕ್ಲಿಕ್ ಮಾಡಿ, 2xಗೆ ಕ್ಲಿಕ್ ಮಾಡಿ, 5xನಲ್ಲಿ ಕ್ಲಿಕ್ ಮಾಡಿ. iPhone 16 Proನಲ್ಲಿ ಪೋರ್ಟ್ರೇಟ್ ಮೋಡ್ ಕೂಡ ಇದೆ. ಪೋರ್ಟ್ರೇಟ್ ಮೋಡಲ್ಲಿಯೂ ಕೂಡ ನೀವು ಫೋಟೋಗಳನ್ನು ಕ್ಲಿಕ್ ಮಾಡ್ಬೋದು. ಅದರ ಕ್ವಾಲಿಟಿ ಯಾವ ರೀತಿ ಬರುತ್ತೆ ಅಂಥೇಳಿ ಈಗ ನೋಡೋಣ. ಹೇಗೆ ನಾವು DSLR ಕ್ಯಾಮ್ರಾಗಳಲ್ಲಿ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡಿಬಿಟ್ಟು ಡೆಪ್ತ್ ಇರೋ ಫೋಟೋಗಳನ್ನು ಕ್ಲಿಕ್ ಮಾಡ್ತೀವೋ, ಅದೇ ಥರ ನಾವು ಐಫೋನ್ನಲ್ಲಿಯೂ ಕೂಡ ಅಂತಹ ಫೋಟೋಗಳನ್ನು ಕ್ಲಿಕ್ ಮಾಡ್ಬೋದು. ಅದಕ್ಕಾಗಿ ನೀವು ಮೇನ್ ಫೋಟೋ ಮೋಡನ್ನು ಬಿಟ್ಟುಬಿಟ್ಟು ಪೋರ್ಟ್ರೇಟ್ ಮೋಡಿಗೆ ನಿಮ್ಮ ಕ್ಯಾಮ್ರಾವನ್ನು ಶಿಫ್ಟ್ ಮಾಡಬೇಕಾಗತ್ತೆ. ಪೋರ್ಟ್ರೇಟ್ ಮೋಡಲ್ಲಿ ಕೂಡ 1x 2x 5xನಲ್ಲಿ ನೀವು ಫೋಟೋಗಳನ್ನು ಕ್ಲಿಕ್ ಮಾಡ್ಬೋದು. 1xನಲ್ಲಿ ಕ್ಲಿಕ್ ಮಾಡಲಾದ ಪೋರ್ಟ್ರೇಟ್ ಫೋಟೋ ಈ ರೀತಿ ಇದೆ ನೋಡಿ. ಶಿಫ್ಟ್ ಟು 2x, ಶಿಫ್ಟ್ ಟು 5x. 5xನಲ್ಲಿ ನಿಮಗೆ ತುಂಬಾ ಜಾಸ್ತಿ ಬ್ಯಾಕ್ಗ್ರೌಂಡ್ ಬ್ಲರ್ ನೋಡೋಕ್ಕೆ ಸಿಗುತ್ತೆ. ಇದು ನೋಡೋಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ನೀವು ನಾರ್ಮಲ್ ಆಗಿ ಫೋಟೋಗಳನ್ನು ಕ್ಲಿಕ್ ಮಾಡಿ ಕೂಡ ನಂತರ ಎಡಿಟಿಂಗ್ನಲ್ಲಿ ಅದನ್ನು ಪೋರ್ಟ್ರೇಟ್ ಮೋಡ್ಗೆ ಬದಲಾಯಿಸೋಕ್ಕೂ ಕೂಡ ಬರುತ್ತೆ. ಇದು iPhone 16 Proನಲ್ಲಿ ಸಾಧ್ಯ ಇದೆ. iPhone 16 Proನಲ್ಲಿ ಫೋಟೋಗ್ರಫಿ ಪ್ರಿಯರಿಗಾಗಿ ಬಹಳಷ್ಟು ಫೋಟೋಗ್ರಾಫಿಕ್ ಸ್ಟೈಲ್ಗಳನ್ನು ಕೂಡ ಕೊಟ್ಟಿದ್ದಾರೆ, ಅಂದರೆ ಫಿಲ್ಟರ್ಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಮುಖ ನಿಮಗೆ ನಾರ್ಮಲ್ ಫೋಟೋ ಮೋಡಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲಪ್ಪ ಅಂತಂದರೆ ನೀವು ಇಲ್ಲಿರುವ ಫಿಲ್ಟರ್ಗಳನ್ನು ಬಳಸಿಕೊಂಡು ಫೋಟೋಗಳನ್ನು ಕ್ಲಿಕ್ ಮಾಡ್ಬೋದು. ಮೇಲ್ಗಡೆ ರೈಟ್ ಸೈಡಿಗೆ ಆ ಫಿಲ್ಟರ್ಗಳ ಆಪ್ಷನ್ ಇದೆ. ಮೂಡ್ ಆಯಿತು, ಚೇಂಜ್ ಮಾಡೋಣ, ಮತ್ತೆ ಚೇಂಜ್ ಮಾಡೋಣ, ಮತ್ತೆ ಚೇಂಜ್ ಮಾಡೋಣ. ಸೊ ಚೇಂಜ್ ಮಾಡಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದರಲ್ಲಿ ನೀವು ಫೋಟೋಗಳನ್ನು ಕ್ಲಿಕ್ ಮಾಡ್ಕೋಬೋದು. ಸೊ ಇದೇನೋ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ, ಇದಂತೂ ನನ್ನ ಕೆಲಸಕ್ಕಂತೂ ಬರೋದೇ ಇಲ್ಲ, ಇಗ್ನೋರ್ ಇಟ್. iPhone 16 Proನಿಂದ ಕ್ಲಿಕ್ ಮಾಡಲಾದ ಬೇರೆ ಬೇರೆ ಇಮೇಜಸ್ಗಳು ಈ ರೀತಿ ಇವೆ, ನೀವು ನೋಡ್ಬೋದು. iPhone 16 Proವನ್ನು ಬಳಸ್ಕೊಂಡ್ಬಿಟ್ಟು ನೀವು ಎಲ್ಲ ಥರನಾದ ವಿಡಿಯೋಗಳನ್ನು ಶೂಟ್ ಮಾಡಬಹುದು, ಸುಂದರವಾಗಿರುವ ರೀಲ್ಸ್ಗಳನ್ನು ಮಾಡ್ಬೋದು. ಅಷ್ಟೇ ಯಾಕೆ ಇದನ್ನು ಬಳಸ್ಕೊಂಡ್ಬಿಟ್ಟು ನೀವು ಸಿನಿಮಾವನ್ನು ಕೂಡ ಮಾಡ್ಬೋದು. ಬಹಳಷ್ಟು ಜನ ಐಫೋನ್ನಿಂದ ಸಿನಿಮಾವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ಕ್ಯಾಮ್ರಾ ಪರ್ಪಸ್ಗಾಗಿ iPhone 16 Proವನ್ನು ತೆಗೆದುಕೊಳ್ತಾ ಇದ್ದರೆ ಕಣ್ಣು ಮುಚ್ಚಿ ತೆಗೆದುಕೊಳ್ಳಿ, ಇದರಲ್ಲಿ ಯಾವುದೇ ಅನುಮಾನವನ್ನು ಪಡೋಕ್ಕೆ ಹೋಗ್ಬಿಡಿ. ನಾನು ಇದರಿಂದ ಬಹಳಷ್ಟು ಸಿನಿಮ್ಯಾಟಿಕ್ ಆಗಿರೋ ಲಾಗ್ಸ್ಗಳನ್ನು ಶೂಟ್ ಮಾಡೋಕ್ಕಂತಲೇ ಇದನ್ನು ತಂದಿರುವೆ. ಸೊ ನನ್ನ ಮುಂದಿನ ಲಾಗ್ಸ್ಗಳನ್ನು ನೀವೇನು ನೋಡ್ತಿರಲ್ಲ ಅವೆಲ್ಲವೂ ಕೂಡ ಇದೇ ಮೊಬೈಲ್ನಿಂದ ಶೂಟ್ ಮಾಡಲಾಗಿರುತ್ತೆ. ಇದರ ಡಿಮೆರಿಟ್ಸ್ಗಳ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ನಂಬರ್ 1, ಇದರ ಬ್ಯಾಟ್ರಿ ಬೇಗನೆ ಇಳಿದೋಗ್ಬಿಡತ್ತೆ. ನಾನೀಗ iPhone 15 Plusದಿಂದ ನನ್ನ ಬಿಹೈಂಡ್ ದ ಸೀನನ್ನು ಶೂಟ್ ಮಾಡಿಸ್ತಾ ಇರುವೆ. ಸೊ ಅದರ ಬ್ಯಾಟ್ರಿ ಇನ್ನೂ ಇದೆ, ಆದರೆ ಇದರ ಬ್ಯಾಟ್ರಿ ಈಗ 34ಕ್ಕೆ ಬಂದಿದೆ. 100 ಫುಲ್ ಮಾಡ್ಕೊಂಡು ಬಂದಿದ್ದೆ. ಸೊ ಇದು 34ಕ್ಕೆ ಬಂದಿದೆ ಮತ್ತು iPhone 15 Plusಗೆ ಇನ್ನೂ 60% ಬ್ಯಾಟ್ರಿ ಇದೆ. ಸೊ ಇದರಲ್ಲಿ ಜಾಸ್ತಿ ಫೀಚರ್ಗಳನ್ನು ಕೊಟ್ಟಿರೋದ್ರಿಂದ ಬ್ಯಾಟ್ರಿ ಬೇಗನೆ ಡೌನ್ ಆಗುತ್ತೆ. ಸೊ ನಿಮಗೇನಾದರೂ ಜಾಸ್ತಿ ಚಾರ್ಜಿಂಗ್ ಬೇಕು, ಬ್ಯಾಟ್ರಿ ಲೈಫ್ ಜಾಸ್ತಿ ಬೇಕಪ್ಪ ಅಂತಂದರೆ ನೀವು iPhone 16
ಪ್ರೋ ಮ್ಯಾಕ್ಸನ್ನು ಖರೀದಿ ಮಾಡೋದು ಬೆಟರ್ ಆಪ್ಷನ್ ಆಗಿದೆ. ಮತ್ತೊಂದು ಡಿಮೆರಿಟ್ ಹೇಳಬೇಕಪ್ಪ ಅಂತಂದರೆ ಕಂಟಿನ್ಯೂವಸ್ ಆಗಿ ಒಂದು 20-25 ನಿಮಿಷ ಶೂಟ್ ಮಾಡಿದರೆ ಇದು ತುಂಬಾ ಹೀಟ್ ಆಗುತ್ತೆ. ಸೊ ಮಧ್ಯ ನಾವು ಇದಕ್ಕೆ ಗ್ಯಾಪ್ ಕೊಡಬೇಕಾಗತ್ತೆ. ಈಗ ಸ್ವಲ್ಪ ವಾತಾವರಣ ಶಾಂತ ಇದೆ, ಒಂದು ಸ್ವಲ್ಪ ಮಳೆ ಬಂದು ಹೋಗಿದೆ, ಅದಕ್ಕಾಗಿ ಇದು ಅಷ್ಟೇನು ಹೀಟ್ ಆಗಿಲ್ಲ. ಆದರೆ ಮಧ್ಯ ನಾನು ಶೂಟ್ ಮಾಡುವಾಗ ಬಿಸಿಲು ಬಿದ್ದಿತ್ತು, ಆವಾಗ 15-20 ನಿಮಿಷದಲ್ಲಿಯೇ ಇದು ಸಿಕ್ಕಾಪಟ್ಟೆ ಹೀಟ್ ಆಗಿಬಿಡತ್ತೆ. ಸೊ ಈ 2 ಡಿಮೆರಿಟ್ಸ್ಗಳನ್ನು ಬಿಟ್ಟರೆ ನನಗಂತೂ ಬೇರೆ ಯಾವುದೇ ಡಿಮೆರಿಟ್ಗಳು ಕಾಣಿಸಿಲ್ಲ. ನನ್ನ ಕೆಲಸಕ್ಕಂತೂ ಇದು ಮೋರ್ ದೆನ್ ಇನಫ್ ಆಗಿದೆ. ಹೀಗಾಗಿ ನಾನಂತೂ ಇದರ ಜೊತೆಗೆ ಫುಲ್ಲಿ ಖುಷಿಯಾಗಿರುವೆ. ಸೊ ಇದಿಷ್ಟು ಐಫೋನ್ 16 ಪ್ರೋನ ಪ್ರಾಕ್ಟಿಕಲ್ ಕ್ಯಾಮ್ರಾ ಟೆಸ್ಟಿಂಗ್ ಆಯಿತು. ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.